ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಡ್ರೀಮ್ ಬೈ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು 30 ಜಿಲ್ಲೆಗಳಿಗೆ 4ನೇ ಕಂತಿನ ಹಣ ರಿಲೀಸ್ ಆಗ್ತಾಯಿದೆ. ಅದರಲ್ಲಿ ನಿಮ್ಮ ಜಿಲ್ಲೆ ಕೂಡ ಒಂದಾಗಿರ್ಬೋದು. ಮತ್ತು ನಿಮಗೆ ಯಾಕೆ 4ನೇ ಕಂತಿನ ಹಣ ಬಂದಿಲ್ಲ, ಯಾಕೆ ಡಿಲೇ ಆಗಿದೆ ಎಂಬುದು ಸಂಪೂರ್ಣವಾಗಿ ಇವತ್ತು ನೋಡ್ತಾ ಹೋಗೋಣ. ಮತ್ತು ಯಾವ ಟೈಮ್ಗೆ 4ನೇ ಕಂತಿನ ಹಣ ರಿಲೀಸ್ ಮಾಡ್ತದೆ ಸರ್ಕಾರ ಅಂತ ಕೂಡ ನೋಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಿಮಗೆ 4ನೇ ಕಂತಿನ ಹಣ ಬರ್ಲಿಕ್ಕೆ ಯಾಕೆ ಡಿಲೇ ಆಗ್ತಾಯಿದೆ ಅಂತ ತಿಳಿದುಕೊಳ್ಳೋಣ. ಸರ್ಕಾರ ಮಾಹಿತಿ ನೀಡ್ತಾ ಇದೆ ಏನಂದರೆ, ನಾವು 4ನೇ ಕಂತಿನ ಹಣ ಯಾಕೆ ಡಿಲೇ ಮಾಡ್ತೀವಿ ಅಂದರೆ, ಮೊದಲನೇ ಕಂತಿನ, 2ನೇ ಕಂತಿನ ಹಾಗೂ 3ನೇ ಕಂತಿನ ಯಾರಿಗೆಲ್ಲ ಅಮೌಂಟ್ ಹಾಕಿವಿ, ಅದರಲ್ಲಿ ಕೆಲವು ಜನಕ್ಕೆ ಫಲಾನುಭವಿಗಳು ಅಲ್ಲದ ಜನಗಳಿಗೆ ಕೂಡ ಹಣ ಹೋಗ್ತಾಯಿದೆ. ಅದನ್ನು ತಡೆಗಟ್ಟಲಿಕ್ಕೆ ನಾವು 4ನೇ ಕಂತಿನ ಹಣ ಹಾಕೋದು ಡಿಲೇ ಮಾಡ್ತಾಯಿದ್ವಿ. ಹಾಕಿರೂ ಕೂಡ ಕೇವಲ 10% ಜನಕ್ಕೆ, 20% ಜನಕ್ಕೆ ಈ ರೀತಿ ಆಗ್ತಾಯಿದ್ವಿ. ಯಾಕಂದರೆ ಇದು ಸ್ಪಷ್ಟವಾಗಿ ಏನು ತಿಳ್ಕೊಂಡ್ರೆ, ಭಾಳಷ್ಟು ಜನ ಏನು ಮಾಡಿದ್ದಾರೆ ಅಂದರೆ, ಬಡತನ ರೇಖೆಗಿಂತ ಕೆಳಗಡೆ ಇದ್ದರೂ ಕೂಡ ಅವ್ರು ರೇಷನ್ ಕಾರ್ಡ್ ದುಡ್ಡು ಕೊಟ್ಟು ಮಾಡಿಸಿದಿರ್ತಾರೆ. ಅದು ಸರ್ಕಾರ ಅದನ್ನು ತಡೆಗಟ್ಟಲಿಕ್ಕೆ ಒಂದು ಟೀಮನ್ನು ರೆಡಿ ಮಾಡಿದೆ. ಆ ಟೀಮನ್ನು ರೆಡಿ ಮಾಡಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇರೋಲ್ಲ ಅವರೆಲ್ಲ ರೇಷನ್ ಕಾರ್ಡ್ ಕಟ್ ಮಾಡಿ, ಅಪ್ಲಿಕೇಶನ್ ಕಟ್ ಮಾಡಿ ಹಾಕ್ಬೇಕಾಗ್ತದೆ. ಈಗ ಒಂದೇ ಸರ್ತಿ 4 ಕಂತುಗಳ ಹಣವನ್ನು ರಿಲೀಸ್ ಮಾಡಿದರೆ, ಅಥವಾ 4ನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದರೆ ಅವ್ರಿಗೆ ಕೂಡ ತಲುಪುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ಸರ್ಕಾರ ಕೂಡ ಫೈಂಡ್ ಔಟ್ ಮಾಡಿ, ಎಲ್ಲರನ್ನ ಅಬ್ಸರ್ವ್ ಮಾಡಿ, ಮತ್ತು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹ ಇರೋದಿಲ್ಲ ಅವ್ರದ್ದು ಡಿಲೀಟ್ ಮಾಡಿ ನಿಧಾನವಾಗಿ 4ನೇ ಕಂತಿನ ಹಣ ರಿಲೀಸ್ ಮಾಡ್ತಾಯಿದೆ. ಮತ್ತು ಯಾರಿಗೆಲ್ಲ ಇನ್ನೂ ಕೂಡ 4ನೇ ಕಂತಿನ ಹಣ ರಿಲೀಸ್ ಮಾಡಿಲ್ಲ, ಇಂದು ಕೂಡ ಭಾಳಷ್ಟು 30 ಜಿಲ್ಲೆಗಳು ಕೂಡ ಯಾರೆಲ್ಲ ಅರ್ಹರಿದ್ದರೆ ಅವ್ರ ಜಿಲ್ಲೆಗಳಿಗೆ ಹಣ ರಿಲೀಸ್ ಮಾಡ್ತಿದ್ದ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ಸರ್ಕಾರ ಇನ್ನೊಂದು ಏನು ಮಾಹಿತಿ ನೀಡಿದೆ ಅಂದರೆ, ನೀವು ರೇಷನ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಅವುಗಳನ್ನ ಕರೆಕ್ಟ್ ಅಪ್ಡೇಟ್ ಮಾಡಿಸ್ಬೇಕು. ಕೆಲವೊಂದು ಸಲ ನೀವು ಅಪ್ಡೇಟ್ ಮಾಡಿಸಿರೂ ಕೂಡ ಅಪ್ಡೇಟ್ ಆಗಿರೋದಿಲ್ಲ, ಸರ್ವರ್ ಬಿಜಿಯಿಂದ ನಿಮ್ಗೆ ಅಪ್ಡೇಟ್ ಅಂತ ತೋರಿಸ್ತಿರೋದಿಲ್ಲ, ಆದರೆ ಯಾವುದೇ ರೀತಿ ಅಪ್ಡೇಟ್ ಆಗಿರೋದಿಲ್ಲ. ಅದರಿಂದ ಏನು ಮಾಡ್ಬೇಕಂದ್ರೆ, ನೀವು ಕರೆಕ್ಟಾಗಿ ನೋಡ್ಕೋಬೇಕು ಇನ್ನೊಂದು ಸಲ ಅಪ್ಡೇಟ್ ಆಗಿದಲ್ಲ ಅಂತ. ಅಪ್ಡೇಟ್ ಆಗಿತ್ತಂದ್ರೆ ಸರಿ, ಅಪ್ಡೇಟ್ ಆಗಲಿ ಅಂದ್ರೆ ನಿಮ್ಗೆ ಅಮೌಂಟ್ ಬರೋದಿಲ್ಲ. ಆದ್ದರಿಂದ ಇನ್ನೊಂದು ಸಲ ಹೋಗಿ ಕ್ಲಿಯರಾಗಿ ಕರೆಕ್ಟ್ ನೋಡಿದರೆ ನೀವು ಖಂಡಿತವಾಗಿ ಮೊದಲನೇ ಕಂತಿನ ಹಾಗೂ 2ನೇ ಕಂತಿನ ಮತ್ತು 3 ಹಾಗೂ 4 ಕಂತಿನ ಹಣಗಳು ಸರ್ಕಾರ ರಿಲೀಸ್ ಮಾಡ್ತದೆ ಅಂತ ಮಾಹಿತಿ ನೀಡುತ್ತದೆ. ಆದ್ದರಿಂದ ನೀವು ಏನು ಮಾಡ್ಬೇಕಂದ್ರೆ, ಇಂದು ಬ್ಯಾಂಕಿಗೆ ಹೋಗಿ KYC ಆಯ್ದಲ್ಲ ಚೆಕ್ ಮಾಡ್ಬೇಕು. ಅಂದರೆ ಅಮೌಂಟ್ ಬರ್ತಾವೆ ನಿಮ್ಗೆ. ಇಲ್ಲಾಂದರೆ ಖಂಡಿತವಾಗಿ ಯಾವುದೇ ಕಾರಣಕ್ಕೆ ಅಮೌಂಟ್ ಬರೋದಿಲ್ಲ. ಆದ್ದರಿಂದ ಹೋಗಿ ಚೆಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.